Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas Pre-University College Udupi ಮತ್ತು ನ್ಯಾಚುರಿಯಾ. ಆತ್ಮೀಯ ವೀಕ್ಷಕರೇ ಹಾಗೂ ಸ್ಪರ್ಧಾಳುಗಳೇ, ಈ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಸರಿ, ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಮುಂದುವರಿತಾ ಇದೆ. ಇವತ್ತಿನ ಎಪಿಸೋಡ್ಗೆ ಆಗಮಿಸಿದ್ದಾರೆ ಸಾಸ್ತಾನದಿಂದ ಒಂದು ತಂಡ, ಬ್ರಹ್ಮಾವರದಿಂದ ಒಂದು ತಂಡ. ಅಂದರೆ ದಕ್ಷಿಣದ ಉಡುಪಿಗೆ ಉತ್ತರದಿಂದ ನೀವು ಬರ್ತಾ ಇದ್ದೀರಿ. NS66 ನಿಮ್ಮನ್ನು ಜೋಡಿಸ್ತದೆ. ಸೊ ನಿಮ್ಮ ಕನ್ನಡವು ಕೂಡ ನಮ್ಮ ಕನ್ನಡಗಿಂತ ಸ್ವಲ್ಪ ಭಿನ್ನ ಅಲ್ವಾ? ಸೊ ಓಕೆ, ನೀವು ಇಬ್ಬರು ಕೂಡ ಕುಂದ ಕನ್ನಡದಲ್ಲಿ ಮಾತನಾಡುವವರು. ಇಬ್ಬರು ಅಂದರೆ 2 ಶಾಲೆಯವರು, 4 ಮಂದಿ ಬಾಲಕರು ಇದ್ದೀರಿ. ನೀವು ಪ್ರಥಮತಃ ಬಾಲಕರು ಬಂದಿದ್ದೀರಿ. ಈಗ ಬಾಲಕರು ಎಲ್ಲಿಯೂ ಕೂಡ ಇಲ್ಲ, ಎಲ್ಲ ಬಾಲಕಿಯರ ಮೇಲುಗೈ. ಫಲಿತಾಂಶ ಪ್ರಕಟ, ರ್ಯಾಂಕು ಬಾಲಕಿಯರಿಗೆ, ಪ್ರಥಮ ಸ್ಥಾನ ಬಾಲಕಿಯರಿಗೆ. ಬಾಲಕರು ಇರುವುದು ಎಲ್ಲಿ ಈಗ? ಸೊ ನಮ್ಮ ಸ್ಟುಡಿಯೋದಲ್ಲಿ 2 ತಂಡಗಳಿಂದ 4 ಬಾಲಕರು ನೀವಿದ್ದೀರಿ. ನಿಮ್ಮ ಪರಿಚಯ ಮಾಡಿಕೊಳ್ಬೇಕು. ನಿಮ್ಮ ಕುಂದ ಕನ್ನಡದಲ್ಲಿ ಗೌರ್ಮೆಂಟ್ PU ಕಾಲೇಜ್ ಪ್ರೌಢಶಾಲೆ ವಿಭಾಗದಿಂದ ಇದ್ದಾರೆ. ನಾನು ನಂದನ್, 10ನೇ ತರಗತಿ, ಗೌರ್ಮೆಂಟ್ PU ಕಾಲೇಜ್ ಹೈಸ್ಕೂಲ್ ಬ್ರಹ್ಮಾವರದಿಂದ. ನಂದನ್ 10ನೇ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮಿನೇಷನ್. ಪಬ್ಲಿಕ್ ಉಂಟಲ್ಲ ಅಲ್ವಾ? ಹೌದೌದು. ಮತ್ತು ಅಲ್ಲ ಹೇಳಿ, ಹೇಗಿದೆ ನಡೀತದೆ ತಯಾರಿ? ತುಂಬ ಚೆನ್ನಾಗಿದೆ. ನಿನ್ನ ಪಾರ್ಟ್ನರ್ ಇದ್ದಾನೆ? ಶ್ರೀನಿಧಿ ವಾರಂಬಳ್ಳಿ, 10ನೇ ತರಗತಿ ಓದ್ತಿದ್ದೇನೆ. ಶ್ರೀನಿಧಿ ವಾರಂಬಳ್ಳಿ. ವಾರಂಬಳ್ಳಿ ನಿಮ್ದು ಊರಾ? ಊರು ಅಂದರೆ ನಾವು ಮೂಲತಃ ಕೇರಳದವರು. ಪೂಜೆಗಾಗಿ ವಾರಂಬಳ್ಳಿ ಅಂತ ಊರಿಗೆ ಬಂದ, ಅದರಿಂದ ಸರ್ನೇಮು ವಾರಂಬಳ್ಳಿ ಅಂತ ಆಯ್ತು. ವಾರಂಬಳ್ಳಿ ಎಲ್ಲಿ ಇರುವುದು? ಬ್ರಹ್ಮಾವರ, ಆಕಾಶವಾಣಿ. ಅಲ್ಲಿ ಯಾವ ಪೂಜೆ? ಚಂಡಿಕಾ ದುರ್ಗಾ ಪರಮೇಶ್ವರಿ ಗರಡಿ. ಅಲ್ಲಿ ನಿಮ್ಮ ಅಪ್ಪ ಅರ್ಚಕರ? ಅಪ್ಪ ಅಲ್ಲ, ಅಜ್ಜಯ್ಯನ ಅಜ್ಜ. ಓ, ಸೊ ನಿಮ್ಮ ಮೂಲ ಅಲ್ಲಿ ಕೇರಳಕ್ಕೆ ಹೋಗ್ತೀರಾ ನೀವು ಯಾವಾಗಲೂ? ಇಲ್ಲ, ಈಗ ಅಲ್ಲಿ ಎಲ್ಲಿ ಅಂತಾನೆ ತಿಳಿದಿಲ್ಲ. ಮೂಲ ಕೇರಳ ಅಂತ ಗೊತ್ತು. ಓಕೆ, ವೆಲ್ಕಮ್. ಸರ್ಕಾರಿ ಪ್ರೌಢಶಾಲಾ ವಿಭಾಗದಿಂದ ಇದ್ದೀರಿ, PU ಕಾಲೇಜಿನಿಂದ ಬ್ರಹ್ಮಾವರ. ಸೊ ಸೈಂಟ್ ಆಂಟೋನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ ನೀವಿದ್ದೀರಿ. ಮನ್ವಿತ್, 9ನೇ ತರಗತಿ, ಸಂತ ಆಂಟೋನಿ ಆಂಗ್ಲ ಮಾಧ್ಯಮ ಶಾಲೆ ಸಾಸ್ತಾನ. ಮನ್ವಿತ್, ನಿಂಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು? ಬಾಸ್ಕೆಟ್ಬಾಲ್, ಓದೋದು. ಏನೆಲ್ಲ ಓದ್ತಿ? ಪುಸ್ತಕ. ಮತ್ತೆ ನಾವೆಂಥದ್ದು, ಪೇಪರ್ ಓದೋದಾ? ಯಾವ ಪುಸ್ತಕ ಓದ್ತಿ? ಅದೇ ಫೇಸ್ಬುಕ್ ಓದೋದಿಲ್ಲ? ಇಲ್ಲ. ಇನ್ಸ್ಟಾಗ್ರಾಮ್ ಓದೋದಿಲ್ಲ? ಇಲ್ಲ ಇಲ್ಲ. ಇನ್ಸ್ಟಾಗ್ರಾಮ್ ಅಂದರೆ ಅಪರೂಪ, ತುಂಬ ಅಪರೂಪ. ಈಗ ಬರ್ತದೆ ನೋಡಿ. ಸ್ನ್ಯಾಪ್ಚಾಟ್ ಮುಟ್ಟೋದೇ ಇಲ್ಲ? ಓಕೆ, ನಿಮ್ಮ ಫ್ರೆಂಡ್ ಇದ್ದಾರೆ? ನಾನು ಶ್ರೀವತ್ಸ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಧಾರ್ ಕಾರ್ಡ್ನಲ್ಲಿ ಖಾಲಿ ಶ್ರೀವತ್ಸ ಮಾತ್ರ ಅಂತ ಉಂಟಾ? ಶ್ರೀವತ್ಸ ಚಡಗ. ಹೇಳಲ್ಲ. ಶ್ರೀವತ್ಸ ಚಡಗ. ಚಡಗ ಅಂದ್ರೆ ಏನು? ಸರ್ನೇಮ್. ಎಲ್ಲಿ ನಿಮ್ದು ಮೂಲ? ಮೂಲ ಇಲ್ಲೇ ಸಾಸ್ತಾನವೇ. ಓಕೆ, 10ನೇ ತರಗತಿಯಲ್ಲಿ ಓದ್ತಾ ಇದ್ದಿ. ಏನೆಲ್ಲ ಇಂಟ್ರೆಸ್ಟ್ ಇದೆ ನಿನಗೆ? ಚೆಸ್, ಟೇಬಲ್ ಟೆನ್ನಿಸ್, ಮತ್ತೆ ಇಂಗ್ಲಿಷ್ ಪುಸ್ತಕ ಓದೋದು. ಇಂಗ್ಲಿಷ್ ಪುಸ್ತಕ ಓದು. ಕನ್ನಡ ಓದೋದಿಲ್ಲ? ಕನ್ನಡ ಕೆಲವು ಓದ್ತಾ ಇದ್ದಿ. ಓಕೆ, ಕ್ವಿಜ್ನಲ್ಲಿ ಇಂಟ್ರೆಸ್ಟ್ ಇದೆ? ಯಾವುದರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಿ? ಕ್ವಿಝಲ್ಲಿ ಅಂದರೆ ಚಾಣಕ್ಯ ಚಾಲೆಂಜ್ 2ಗೆ ಬಂದಿದ್ದೆ. ಚಾಣಕ್ಯ ಚಾಲೆಂಜ್ ಸೀಸನ್ 2. ಇದರಲ್ಲಿ ಯಾವ ಲೆವೆಲ್ಗೆ ಮುಟ್ಟಿದ್ರಿ? ಸೆಕೆಂಡ್ ಲೆವೆಲ್ಗೆ ಮುಟ್ಟಿದ್ರಿ. ವೆರಿ ಗುಡ್. ಸೊ ಹೇಗೆ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗುತ್ತೆ. ಎಪಿಸೋಡ್ ಎಲ್ಲ ನೋಡಿದ್ರಾ? ನಿಮ್ದು ಮಾತ್ರ ನೋಡಿದ್ರಾ? ಉಳಿದ ಎಲ್ಲ ನೋಡಿದ್ರಿ. ಸೊ ಒಂದು ದಿವಸ ಈ ಪ್ಲೇಸಿಗೆ ಬರ್ಬೋದಾ ನಿಮಗೆ? ಬರ್ಬೋದು. ದ್ಯಾಟ್ಸ್ ದ ಚಾಲೆಂಜ್, ದ್ಯಾಟ್ಸ್ ಚಾಣಕ್ಯ. ಓಕೆ, ಸೈಂಟ್ ಆಂಟೋನಿ ಇಂಗ್ಲಿಷ್ ಮೀಡಿಯಂ ಸಾಸ್ತಾನ ಮತ್ತು ಗೌರ್ಮೆಂಟ್ PU ಕಾಲೇಜ್ ಪ್ರೌಢಶಾಲೆ ವಿಭಾಗದಿಂದ 2 ತಂಡ ನೀವಿದ್ದೀರಿ. ತಮಗೆ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಥ್ಯಾಂಕ್ಸ್ ಟು ಯುವರ್ ಪ್ರಿನ್ಸಿಪಲ್ಸ್ ಆರ್ ದ ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್. ನಿಮ್ಮನ್ನು ಯಾರು ಇಲ್ಲಿ ಶಾಲೆಯ ಮುಖ್ಯಸ್ಥರು ಕಳಿಸಿದ್ದಾರೆ ಮತ್ತು ನಿಮ್ಮೊಂದಿಗೆ ಯಾರು ಈ ಸ್ಟುಡಿಯೋವರೆಗೆ ಕರ್ಕೊಂಡು ಬಂದಿದ್ದಾರೆ ಮತ್ತು ನಿಮ್ಮನ್ನು ಹುರಿದುಂಬಿಸಿದ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಈಗ ಕ್ವಿಜ್ ಸ್ಟಾರ್ಟ್ ಮಾಡೋಣ. ನನ್ನಲ್ಲಿ ಮೈನಸ್ ರೌಂಡ್ ಇಲ್ಲ, ಹಾಗಾಗಿ ಹೆದರಬೇಕಾಗಿಲ್ಲ. ಮತ್ತು ಸ್ವಾಮಿ ವಿವೇಕಾನಂದನ ಹಾಗೆ ಹೀಗೆ ಕೂತ್ಕೊಳ್ಬೇಕಾಗಿಲ್ಲ, ಬಿಂದಾಸ್ ಇರ್ಬೋದು. ಸೊ ಶುರು ಮಾಡುವ. ಜನರಲ್ ನಾಲೆಜ್ ರೌಂಡ್. ಒಂದು ಆಂಗ್ಲ ಮಾಧ್ಯಮ ಶಾಲೆ ಇದೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಇದೆ. ನೋಡುವ ಯಾವುದರಲ್ಲಿ ಎಷ್ಟು ತಾಕತ್ತಿದೆ ಅಂತೇಳಿ. ಸೊ ಕನ್ನಡ ಮಾಧ್ಯಮದಿಂದ ಶುರು ಮಾಡ್ತಾ ಇದ್ದೇನೆ ನಾನು. ಮೈಕನ್ನು
ಹತ್ತಿರ ಇಟ್ಕೊಂಡು ಗಟ್ಟಿ ಮಾತಾಡಬೇಕಾಗತ್ತೆ ನೀವು, ಯಾಕೆಂದರೆ ನನಗೆ ಮಾತ್ರ ಕೇಳಿದರೆ ಸಾಕಾಗೋದಿಲ್ಲ. ಟಿ ವಿ ಪರದೆಯ ಮುಂದೆ ಸಾಕಷ್ಟು ವೀಕ್ಷಕರು ಇದ್ದಾರೆ, ಅವರಿಗೆ ಕೂಡ ಕೇಳಬೇಕು. ಶುರು ಮಾಡುವ. ರೂಲ್ಸ್ ಹೇಳ್ತಾ ಇದ್ದೇನೆ ನಾನು. ಮೊದಲ ಸುತ್ತು ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ. ರೂಲ್ಸ್ ಇಷ್ಟಿದೆ, ನನ್ನದರಲ್ಲಿ ಮೈನಸ್ ಇಲ್ಲ. ನೀವು ನೇರ ಉತ್ತರ, ಸರಿಯಾದ ಉತ್ತರ ನೇರ ಪ್ರಶ್ನೆಗೆ ಹೇಳಿದರೆ 50 ಅಂಕಗಳು, ಪಾಸ್ ಆದರೆ ಅದು ನಿಮಗೆ 20 ಅಂಕಗಳು ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ. ಸೊ ಸಾಮಾನ್ಯವಾಗಿ ಒಂದು ಸ್ಟೇಟಸ್ 30 ಸೆಕೆಂಡ್ಸ್ ಇರುತ್ತೆ. ಸೊ ಅಂದಾಜಿಗೆ 30 ಸೆಕೆಂಡ್ಸ್ ಕಾಯ್ತೇನೆ ನಾನು. ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡಿದರೆ ನಾನು ರಿಪೀಟ್ ಮಾಡೋಲ್ಲ, ಯಾಕೆಂದರೆ ಎರಡೇ ತಂಡ ಇರೋದು. ಅವರಿಗೆ ಕೇಳಿದ್ರು ಕೂಡ ಅದು ನಿಮಗೆ ಅಂತ ನೀವು ಕೇಳಬೇಕು, ನಿಮಗೂ ಕೇಳಿದ್ರು ಕೂಡ ಇದು ನಮಗೂ ಕೂಡ ಬರ್ಬೋದಂತೇಳಿ ನೀವು ಅಲರ್ಟ್ ಆಗಿರಬೇಕು. ರೆಡಿ? ಸೊ ಹಿಯರ್ ಕಮ್ಸ್ ದ ಫಸ್ಟ್ ರೌಂಡ್ ಇನ್ ಚಾಣಕ್ಯ ಚಾಲೆಂಜ್ ಸೀಸನ್ 3, ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ. 50 ಅಂಕಗಳಿಗೆ ನೇರ ಪ್ರಶ್ನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬ್ರಹ್ಮಾವರ ನಿಮಗೆ. ಸೊ ಮೊದಲ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿ ಯಾವ ವಿಭಾಗದಲ್ಲಿ ಕೊಡ್ತಾರೆ? ಫಿಲ್ಮ್ಸ್ನಲ್ಲಿ ಕೊಡ್ತಾರೆ. ಅದು ಆ್ಯಕ್ಟಿಂಗೇ ಆಗಬೇಕಾಗಿಲ್ಲ, ಅದು ಸಂಗೀತ ಆಗುತ್ತೆ, ಸ್ಟೋರಿ ಆಗುತ್ತೆ, ಮೆಸೇಜ್ನ ಬಗ್ಗೆ ಇರುತ್ತೆ, ಅನೇಕ ಕ್ರೈಟೀರಿಯಾಗಳಿರ್ತವೆ. ಸೊ ಭಾರತಕ್ಕೆ ಆಸ್ಕರ್ ಸಿಕ್ಕಿದ್ದು ಬಹಳ ಕಡಿಮೆ. ಹೋದ ಸರ್ತಿ ನಮಗೆ ಡಾಕ್ಯುಮೆಂಟ್ರಿಯಲ್ಲಿ ಸಿಕ್ಕಿತ್ತು ಎಲಿಫೆಂಟ್ನ ಜೀವನದ ಬಗ್ಗೆ, ಅಂದರೆ ಆನೆಯ ಜೀವನ ಕ್ರಮದ ಬಗ್ಗೆ. ಅದರ ಮೊದಲು AR ರೆಹಮಾನ್ ಅವರು ಪಡೆದುಕೊಂಡಿದ್ದಾರೆ. ಬಹಳ ಕಡಿಮೆ, ಅಂದರೆ ಆ ಲೆವೆಲ್ಗೆ, ಆ ಮಟ್ಟಕ್ಕೆ ನಮ್ಮ ಚಲನಚಿತ್ರಗಳು ಹೋಗಲಿಕ್ಕೆ ಸೋತಿವೆ ಅಂತ ಹೇಳಲಿಕ್ಕೆ ಒಂದು ಬೇಜಾರು ಇದೆ. ಸೊ 50 ಅಂಕಗಳು ನಿಮಗೆ. ವೆಲ್ ಡನ್, ಯು ಹ್ಯಾವ್ ಓಪನ್ ದ ಅಕೌಂಟ್. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮಗೆ ಸೈಂಟ್ ಆಂಟೋನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ. ಯಾರು ಉತ್ತರಿಸ್ತಾರೆ ಇಬ್ಬರು ಡಿಸ್ಕಸ್ ಮಾಡ್ಬೋದು. ಉತ್ತರಿಸುವವರು ಮೈಕನ್ನು ಹತ್ತಿರ ಇಡಬೇಕು, ಇಲ್ಲದ್ರೆ 5 ಮಾರ್ಕನ್ನು ಮೈನಸ್ ಮಾಡ್ತೇನೆ ನಾನು, ಯಾಕೆಂದರೆ ನಮ್ಮ ಸ್ಟ್ಯಾಟಿಸ್ಟಿಷಿಯನ್ಸ್ ಭಾರಿ ಸ್ಟ್ರಿಕ್ಟ್ ಇದ್ದಾರೆ. ವಾಯ್ಸ್ ಕೇಳಿಲ್ಲ ಅಂತೇಳಿ 5 ಮಾರ್ಕ್ ಮೈನಸ್ ಆಗುತ್ತೆ. ಸೊ ನಿಮ್ಮ ಮೈನಸ್ ಮಾರ್ಕಿಗೆ ನೀವೇ ಜವಾಬ್ದಾರರು, ನಾನಲ್ಲ, ಅವರಿಗೋಸ್ಕರ. ರೆಡಿ? ಅಯೋಧ್ಯೆ ಯಾವ ನದಿಯ ದಡದಲ್ಲಿದೆ? ಅಯೋಧ್ಯ ಇಸ್ ಇನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ಸರಾಯು. ಸರಾಯು. ರೈಟ್ ಆನ್ಸರ್. 50 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ಸೈಂಟ್ ಆಂಟೋನಿ ಇಂಗ್ಲಿಷ್ ಮೀಡಿಯಂ, ಯು ಹ್ಯಾವ್ ಓಪನ್ ದ ಅಕೌಂಟ್. ಈಗ ಎರಡನೇ ಪ್ರಶ್ನೆ ನಿಮಗೇನೆ ಕೇಳೋದು, ಆಗದಿದ್ದರೆ ಅವರಿಗೆ ಕೇಳ್ತೇನೆ. ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ವಿಭಾಗಕ್ಕೆ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ವಿಭಾಗಕ್ಕೆ ಕೊಡ್ತಾರೆ? ಬೆಸ್ಟ್ ಕೋಚ್ ಸ್ಪೋರ್ಟ್ಸ್ನಲ್ಲಿ ಕೋಚಿಂಗ್ ವಿಭಾಗದಲ್ಲಿ ಬೆಸ್ಟ್ ಕೋಚಿಗೆ ಕೊಡ್ತಾರೆ. ಅದು ಟೇಬಲ್ ಟೆನ್ನಿಸ್ ಆಗುತ್ತೆ, ನಿಮ್ಮದು ಬಾಸ್ಕೆಟ್ಬಾಲ್ ಆಗುತ್ತೆ, ಕ್ರಿಕೆಟ್ ಆಗುತ್ತೆ, ಅಥ್ಲೆಟಿಕ್ಸ್ ಆಗುತ್ತೆ. ಸೊ ಬೆಸ್ಟ್ ಕೋಚರ್ಸ್ ಆಲ್ಸೋ ಅವಾರ್ಡೆಡ್. ಸೊ ಖೇಲ್ ರತ್ನ ಅವಾರ್ಡ್ ಅಂತ ಇದೆ. ಮೊದಲದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು, ಈಗ ಧ್ಯಾನ್ ಚಂದ್ ಅಂತ ಹೇಳಿ ಹಾಕಿ ಪ್ಲೇಯರ್ನ ಹೆಸರಿನಲ್ಲಿ ಇದೆ. ಸೊ ಯಾರಿಗಾದರೂ ಒಬ್ಬರಿಗೆ ಶ್ರೇಷ್ಠ ಸಾಧಕರಿಗೆ ಖೇಲ್ ರತ್ನ ಪ್ರಶಸ್ತಿ ಸಿಗುವಾಗ ಉಳಿದವರಿಗೆ ಅದು ಏಕಲವ್ಯ ಪ್ರಶಸ್ತಿ ಇದೆ. ಆಟಗಾರರಿಗೆ, ಅವರಿಗೆ ತರಬೇತಿ ನೀಡಿದ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಇದೆ. ವೆಲ್ ಡನ್. 50 ಪಾಯಿಂಟ್ಸ್. ಸೊ ಯುವರ್ ಸ್ಕೋರ್ ಇಸ್ 100. ಸೊ ದಯವಿಟ್ಟು ನಿಮ್ಮ ಸ್ಕೋರನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ನಮ್ಮಲ್ಲಿ ಮೋಸ ಮಾಡುವವರಿದ್ದಾರೆ. ನಾವು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಸಾಕಷ್ಟು ಸಾಕ್ಷಿ ಇರಬೇಕು. ಸೊ ನೀವು ಅಂಕಗಳನ್ನು ಪಡೆಯೋದು ಮಾತ್ರ ಅಲ್ಲ, ಅಂಕಗಳ ಲೆಕ್ಕ ಕೂಡ ಇರಬೇಕು. ಯಾಕೆಂದರೆ ಟೀಚರ್ಸ್ನವರು ಪೇಪರ್ ಕೊಡ್ತಾರೆ, ಅರ್ಧ ಮಾರ್ಕ್ ಮೈನಸ್ ಆಗಿ ಬಿಟ್ಟಿರ್ತಾರೆ, ಟೋಟಲ್ ಮಾಡೋಲ್ಲ. ಸೊ ಯು ಹ್ಯಾವ್ ಟು ಫೈಟ್ ಫಾರ್ ಯುವರ್ ಟೋಟಲ್, ಬಿಕಾಸ್ ನೀವು ಹಕ್ಕಿನಿಂದ ಪಡೆದದ್ದು 100 ಅಂಕಗಳು. ಸೊ ಅವರು 100 ಪಡೆದಿದ್ದಾರೆ. ಕನ್ನಡ ಮೀಡಿಯಂ ಏನು ಹಿಂದೆ ಇಲ್ಲಲ್ಲ, ಯು ಕ್ಯಾನ್ ಕಾಂಪಿಟ್. ಎಸ್, ಅದು ಇರಬೇಕು. ವಾರಂಬಳ್ಳಿ ಅವರೇ, ನಾಸಿಕ್ ಯಾವ ನದಿಯ ದಂಡೆಯಲ್ಲಿದೆ? ನಾಸಿಕ್. ಗೋದಾವರಿ. ಇದು ಪ್ರಶ್ನೆಯ ಉತ್ತರವ? ಉತ್ತರ. ಸರಿಯಾದ ಉತ್ತರ. ಕಾನ್ಫಿಡೆನ್ಸ್ನಲ್ಲಿ ಹೇಳಿ. ಸೊ ನಿಮಗೂ ಕೂಡ 50 ಅಂಕಗಳು, 100 ಅಂಕಗಳು ಸಿಗ್ತವೆ. ಸೊ ನಾಸಿಕ್ ಅಂದರೆ ನಮ್ಮ ಮೂಗು. ಈ ಮೂಗು ರಾಮಾಯಣದಲ್ಲಿ ಬರುತ್ತೆ. ಯಾರ ಮೂಗು? ಶೂರ್ಪನಖಿಯ ಮೂಗು. ಯಾರು ಕಡಿತಾನೆ? ಲಕ್ಷ್ಮಣ ಕಡಿತಾನೆ. ಅದು ಹೋಗಿ ಬೀಳುವಂಥ ಸ್ಥಳವೇ ಮಹಾರಾಷ್ಟ್ರದಲ್ಲಿರುವಂತಹ ಒಂದು ಬಾರ್ಡರ್ನಲ್ಲಿ ಇರುವಂತಹ ನಾಸಿಕ್. ಇವತ್ತು ನಾಸಿಕ್ ಬ್ಯಾಂಡ್ ಮಾತ್ರ ನಮ್ಗೆ ಗೊತ್ತಿದೆ. ನಾಸಿಕ್ ಎಂಬುದಕ್ಕೂ ಕೂಡ ಒಂದು ರೀತಿಯ ಹೆಸರು
ಪುರಾಣದಲ್ಲಿ ಕೂಡ ಇದೆ. ಅದು ಶೂರ್ಪನಖಿಯ ಮೂಗು ಬಿದ್ದಂಥ ಜಾಗ ನಾಸಿಕ್ ಅಂತೇಳಿ. ಇಲ್ಲಿಗೆ ಪ್ರಥಮ ಸುತ್ತು ಅಂದರೆ ಜನರಲ್ ನಾಲೆಜ್ ಸುತ್ತು ಮುಗಿದಿದೆ. ಸಾಸ್ತಾನಕ್ಕೆ 100 ಅಂಕಗಳು, ಬ್ರಹ್ಮಾವರಕ್ಕೆ 100 ಅಂಕಗಳು. ಯಾಕೆಂದರೆ ಸಾಸ್ತಾನ ಮತ್ತು ಬ್ರಹ್ಮಾವರ ಅಕ್ಕಪಕ್ಕದವರು. ಸರಿ, ಎರಡನೇ ಸುತ್ತಿಗೆ ಹೋಗುವ. ರೆಡಿ? ಸೊ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಇವತ್ತು ನಡೆದಿರಬಹುದು, ಈ ತಿಂಗಳಲ್ಲಿ ನಡೆದಿರಬಹುದು, ಈ ವರ್ಷದಲ್ಲಿ ನಡೆದಿರಬಹುದು, ಅಥವಾ ಇತ್ತೀಚೆಗೆ ನಡೆದಿರಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಥವಾ ಸ್ಥಳೀಯವಾಗಿ. ಸೊ ಸಾಮಾನ್ಯವಾಗಿ ನಾವು ಓದುವುದು ಕಡಿಮೆ. ಯಾರೋ ಒಬ್ಬರು ಹೇಳೋದು ಪುಸ್ತಕ ಓದ್ತೇನೆ ಅಂತೇಳಿ, ನ್ಯೂಸ್ ಪೇಪರ್ ಓದುವುದಿಲ್ಲ. ನಾವು ನೋಡೋದೇ ವಾಟ್ಸಪ್ಪನ್ನು, ಸ್ನ್ಯಾಪ್ಚಾಟನ್ನು, ಇನ್ಸ್ಟಾಗ್ರಾಮನ್ನು. ಅದರಲ್ಲಿ ಜನರಲ್ ನಾಲೆಜ್ ಬರೋದು ಬಹಳ ಕಡಿಮೆ. ಅದರಲ್ಲಿ ಯಾರ್ಯಾರ್ದು ರೀಲ್ಸ್ಗಳೆಲ್ಲ ಬರ್ತವೆ. ನೀವು ಕೂಡ ಮಾಡಿದ್ದಿರ್ಬೋದು ರೀಲ್ಸನ್ನು, ಅಥವಾ ಬೇರೆಯವರ ರೀಲ್ಸನ್ನು ನೋಡಿ ಖುಷಿ ಪಟ್ಟದ್ದಿರ್ಬೋದು, ಲೈಕ್ ಕೊಟ್ಟದ್ದಿರ್ಬೋದು, ಅಥವಾ ಗಂಟೆ ಬಡಿದದ್ದಿರ್ಬೋದು. ಪ್ರೆಸ್ ದ ಬೆಲ್ ಐಕಾನ್ ಅಂತೇಳಿ ಇರುತ್ತೆ ಅಲ್ವಾ, ಗಂಟೆ ಬಡೀರಿ ಅಂತೇಳಿ. ಓಕೆ, ಶುರು ಮಾಡುವ. ಎರಡನೇ ಸುತ್ತು ಚಾಣಕ್ಯ ಚಾಲೆಂಜ್ 3ಯಲ್ಲಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನ ಇದೀಗ ನಿಮ್ಮ ಮುಂದೆ. ಪ್ರಶ್ನೆ ಸಾಸ್ತಾನದಿಂದ ಶುರು ಮಾಡ್ತಿದ್ದೇನೆ, ಯಾಕೆಂದರೆ ಮೊದಲು ಆರಂಭ ಮಾಡಿದವರು. 2023 ಡಿಸೆಂಬರ್ 4 2023 ಡಿಸೆಂಬರ್ 4 ರಂದು ಉದ್ಘಾಟನೆಯಾದ ಯಾರ ಮೂರ್ತಿ ಇತ್ತೀಚೆಗಿನ ಮಳೆಗಾಲದಲ್ಲಿ, ಅಂದರೆ 2024ರ ಮಳೆಗಾಲದಲ್ಲಿ ದರಶಾಹಿ ಆಯಿತು ಅಥವಾ ಕುಸಿದು ಬಿತ್ತು? ಆಪ್ಷನ್ಸ್ ಇದೆ. ಎ ಶಿವಾಜಿ, ಬಿ ಪಟೇಲ್, ಸಿ ಪರಶುರಾಮ, ಡಿ ಶ್ರೀರಾಮ. ಶಿವಾಜಿ. ನಿನಗೋಸ್ಕರ ನಾನು ಏನು ಮಾಡುವುದಿಲ್ಲ, ಯಾಕಂದರೆ ನೀವು 9ನೇವ. ಈ 3 ತಪ್ಪು ಮಾಡಿದರೆ ಮೈನಸ್ ಮಾಡ್ತೇನೆ ನಾನು. ಮೈನಸ್ ಅಂಕ ಇಲ್ಲದಿದ್ದರೂ ಕೂಡ ಆಪ್ಷನ್ ಕೊಟ್ಟಾಗ ಆಪ್ಷನ್ ಸಂಖ್ಯೆಯನ್ನು ಹೇಳಿ ಆನ್ಸರನ್ನು ಹೇಳಬೇಕು. MCQ ಕ್ವೆಶ್ಚನ್ ಅಂತ ಬರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಲಾಂಗ್ ವಿತ್ ದ ಆಪ್ಷನ್ ನಂಬರ್ ಅಥವಾ ಆಪ್ಷನ್ ಆಲ್ಫಾಬೆಟ್ ಅಂತೇಳಿ ಬರುತ್ತೆ ಅಲ್ವಾ. ಇದು ತಯಾರಿ ಕೇವಲ ಚಾಣಕ್ಯ ಚಾಲೆಂಜ್ ಸೀಸನ್ 3ಯ ಚಾಂಪಿಯನ್ ಆಗೋದಲ್ಲ, ನಾಳೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಚಾಂಪಿಯನ್ ಆಗಬೇಕಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರೀಬೇಕಾಗುತ್ತೆ, ಆವಾಗ ಅದರ ಆಪ್ಷನ್ ನಂಬರ್ ಬರೀಬೇಕು. ಸೊ ನಿಮಗೆ ಒಮ್ಮೆ ನಾನು ಬಿಡ್ತೇನೆ. ನಾನು ರೈಟ್ ಆನ್ಸರ್ 50 ಪಾಯಿಂಟ್ಸ್. ಎ ಶಿವಾಜಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾರೆ ಎಷ್ಟೋ ಕೋಟಿ ಖರ್ಚು ಮಾಡಿಕೊಂಡು. ನಮ್ಮ ದೇಶದಲ್ಲಿ ಮೂರ್ತಿಗಳ ಸಂಖ್ಯೆ ಜಾಸ್ತಿ ಆಗಿವೆ, ಅದರ ಮೇಂಟೆನೆನ್ಸ್ ಇಲ್ಲ. ಗಾಳಿ, ಮಳೆ ಅಥವಾ ಪ್ರಾಕೃತಿಕ ವಿಕೋಪಗಳು ಹೇಗಿವೆ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಅದರ ಬದಲಿಗೆ ಒಂದು ಶಾಲೆಯೋ, ಕ್ರೀಡಾಂಗಣವೋ, ಒಂದು ಲೈಬ್ರರಿಯೋ, ಒಂದು ಸೇತುವೆಯೋ ಮಾಡಿದರೆ ಎಷ್ಟೋ ಮಂದಿಗೆ ಉಪಯೋಗವಾಗುತ್ತೆ. ಆದರೆ ಏನು ಮಾಡೋದು, ಯಾರಿಗೋಸ್ಕರಾದರೂ ಒಲಿಸ್ಕೊಳ್ಬೇಕಾದ್ರೆ, ವೋಟ್ ಬ್ಯಾಂಕ್ ಅಂತ ಬೇಕಾದರೆ ನಾವು ಮೂರ್ತಿಗಳನ್ನು ಪ್ರತಿಷ್ಠಾಪಿಸ್ತೇವೆ. ಸೊ ಅಷ್ಟು ಕೋಟಿ ನೆಲದ ಮೇಲೆ ಬಿದ್ದು ಹೋಗಿದೆ. ಸೊ ಅದು ಶಿವಾಜಿಯ ಮೂರ್ತಿಯಾಗಿತ್ತು. ಕರೆಕ್ಟ್ ಆನ್ಸರ್. 50 ಅಂಕಗಳು ಸಾಸ್ತಾನ. ಬ್ರಹ್ಮಾವರ ನಾವೇನು ಕಡಿಮೆ ಇಲ್ಲ. ಭಾರತೀಯ ನೌಕಾಪಡೆಗೆ, ಫಾರ್ ದ ಇಂಡಿಯನ್ ನೇವಿ, ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರಿದ ಜಲ ಅಂತರ್ಗಾಮಿ ಸಬ್ಮೆರಿನ್ನ ಹೆಸರೇನು? ಸಬ್ಮೆರಿನ್ ಅಂದರೆ ಸಮುದ್ರದ ಒಳಗಿನಿಂದ ಹೋಗುವಂಥದ್ದು, ಶಿಪ್ ಅಂದರೆ ಸಮುದ್ರದ ಮೇಲಿಂದ ಹೋಗುವಂಥದ್ದು. ಸೊ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರಿದ ಜಲ ಅಂತರ್ಗಾಮಿ ಸಬ್ಮೆರಿನ್ನ ಹೆಸರೇನು? ಆಪ್ಷನ್ಸ್ ಕೊಡ್ತೇನೆ. ಆಪ್ಷನ್ ಕೊಡದಿದ್ರೂ ಕೂಡ ನೀವು ಹಕ್ಕಿನಲ್ಲಿ ಕೇಳಬೇಕಾಗುತ್ತೆ. ಆಪ್ಷನ್ಸ್ ಆರ್: ಎ ಜೈ ಭಾರತ್, ಬಿ ಮುಲ್ಕಿ ಮಲ್ಪೆ, ಸಿ ಕೊಂಕಣ್ ಗೋವಾ, ಡಿ ಗಂಗಾ ಭಾರತ್. ಆಪ್ಷನ್ ಬಿ ಮುಲ್ಕಿ ಮಲ್ಪೆ. ಆಪ್ಷನ್ ಬಿ ಮುಲ್ಕಿ ಮಲ್ಪೆ. ರೈಟ್ ಆನ್ಸರ್. 50 ಪಾಯಿಂಟ್ಸ್. ವೆಲ್ ಪ್ಲೇಡ್. ಸೊ ಇದು ಬರಬೇಕಾದ್ರೆ ಜನರಲ್ ನಾಲೆಜ್ ಮಾತ್ರ ಸಾಕಾಗೋದಿಲ್ಲ, ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ತಾವು ಇದ್ದೀರಿ ಅಂತೇಳಿ ಭಾವನೆ ಆಗುತ್ತೆ. ಹೇಳಿಕೊಟ್ಟವರು ಇವರು. ನಿಮ್ಮ ಹೆಸರೇನು? ವಾರಂಬಳ್ಳಿ. ಶ್ರೀನಿಧಿ ವಾರಂಬಳ್ಳಿ. ನಿಮ್ಮ ಇಂಟ್ರೆಸ್ಟಿಂಗ್ ಫೀಲ್ಡಿಂಗ್ ಯಾವುದರಲ್ಲೆಲ್ಲ ಇದೆ? ಅಂದರೆ ಪೇಪರ್ ಓದ್ತೇನೆ ಮತ್ತು ಯಕ್ಷಗಾನದಲ್ಲಿದ್ದೀರಿ. ಕ್ರಿಕೆಟ್. ಯಕ್ಷಗಾನದಲ್ಲಿ ಮುಮ್ಮೇಳವ ಹಿಮ್ಮೇಳ? 2. ಹಿಮ್ಮೇಳದಲ್ಲಿ ಚಂಡೆ, ಮುಮ್ಮೇಳದಲ್ಲಿ ಎಲ್ಲ ಥರದ. ಅದ್ಯಾಕೆ ಈಗಿನ ಬಾಲಕರು ಎಲ್ಲ ಚಂಡೆಗೆ ಹೋಗ್ತಾರೆ? ಮದ್ದಳೆ ಉಂಟಲ್ಲಿ, ಶ್ರುತಿ ಉಂಟು, ಭಾಗವತಿಕೆ ಉಂಟು. ಅದನ್ನು ಕಲಿಯಬೇಕೆಂದು ಆಸೆ ಉಂಟು. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಕ್ಷಗಾನದಲ್ಲಿ ಇದ್ದಾರಾ?
ಮಾವಂದಿರಿದ್ದೆ, ಅಂದರೆ ಅಮ್ಮನ ಅಮ್ಮನ ಅಣ್ಣಂದಿರು. ಅಣ್ಣಂದಿರು ವೇಷಧಾರಿಗಳ ಅಲ್ಲ, ಭಾಗವತರು. ಭಾಗವತರು. ಏನು ಹೆಸರು? ನಾಗೇಂದ್ರ ಅಡಿಗ ಒಡ್ಡರ್ಸೆ. ಹೋ, ಆಗುಂಬೆಯಲ್ಲಿ ಘಾಟ್ ಸೆಕ್ಷನ್ ಮುಗಿದ ನಂತರ ಲೆಫ್ಟ್ನಲ್ಲಿ ಗಣೇಶ್ ಗ್ರ್ಯಾಂಡ್ ಅನ್ನೋ ಹೋಟ್ಲ್ ಅವ್ರದ್ದು. ಓಕೆ. ಸೊ ನೀನು ಎರಡರಲ್ಲಿ ಕೂಡ ಇದೆ, ಚಂಡೆಯು ಬರೆಸ್ತಿ, ವೇಷ ಕೂಡ ವೇಷವನ್ನು ಹಾಕ್ತಿ. ಯಾವ ವೇಷ ಇಷ್ಟ ನಿನಗೆ? ಖಳನಾಯಕ ಪಾತ್ರ. ಖಳನಾಯಕ ಪಾತ್ರ, ಮೊದಲೇ ವಿಲನ್ನಲ್ಲಿ. ಸ್ತ್ರೀವೇಷ ಮಾಡಿಲ್ವ? ನಿಮ್ಮ ಮುಖಕ್ಕೆ ಇದು ಸೂಟ್ ಆಗುತ್ತೆ ಅಂತ ಯಾರು ಹೇಳಿಲ್ವ ನಿನಗೆ? ಒಂದು ಬಾರಿ ಮಾಡಿದ್ದೆ. ಒಂದು ಬಾರಿ ಮಾಡಿದ್ದಿ. ಸೊ ನೀನು ಮಾಡಿದಂಥ ಪಾತ್ರಗಳಲ್ಲಿ ನೆನಪಿರುವಂತಹ ಒಂದು ಡೈಲಾಗ್ ಹೇಳು. ಯಾವುದಾದ್ರು? ಯಾವುದಾದ್ರೂ ಕೂಡ ಆಗುತ್ತೆ, ಯಕ್ಷಗಾನದ್ದೇ ಆಗಬೇಕು. ಅಯ್ಯ, ನಮ್ಮ ತಂದೆಯವರಾದಂತಹ ಮಯೂರಧ್ವಜ ಭೂಪತಿಗಳು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಬಯಸಿ ಈವರೆಗೆ 7 ಯಜ್ಞವನ್ನು ಮುಗಿಸಿ ಕಡೆಯದಾದ 8ನೇ ಯಜ್ಞ ಅಶ್ವಮೇಧ ಯಾಗವನ್ನು ಕೈಗೊಂಡು ತುರಗವನ್ನು ಪೂಜಿಸಿ ಬಿಟ್ಟಿದ್ದಾಗಿದೆ. ಓಕೆ. ತುರಾಗ ಅಂದರೆ ಏನು? ಕುದುರೆ. ಕುದುರೆ. ಸೊ ಯಕ್ಷಗಾನದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಕನ್ನಡದ ಬೇರೆ ಬೇರೆ ಪದಗಳು ಬೇರೆ ಬೇರೆ ವಿಭಾಗದಲ್ಲಿ ನಮಗೆ ಸಿಗ್ತವೆ. ಸೊ ಯಕ್ಷಗಾನವನ್ನು ನೋಡಬೇಕು, ಕೇಳಬೇಕು, ಅಟ್ಲೀಸ್ಟ್ ಯೂಟ್ಯೂಬ್ನಲ್ಲಿ ಆದರೂ ನಾವು ಗಮನಿಸ್ಕೊಳ್ಬೇಕು. ಬಹಳ ಉತ್ತಮವಾದಂಥ, ಹಿಂದೆ ಅದನ್ನು ಗಂಡು ಕಲೆ ಅಂತ ಕರೀತಿದ್ರು. ಗಂಡು ಕಲೆ ಅಲ್ಲ, ಇದು ಸರ್ವವ್ಯಾಪಿ ಕಲೆ. ಗಂಡಸರು ಹೆಂಗಸರು ಎರಡೂ ಕೂಡ ಈಗೀಗ ನಾವು ನೋಡ್ತೇವೆ. ಕಾವ್ಯಶ್ರೀ ಅಜೇರು ಅವರಿದ್ದಾರೆ ಭಾಗವತಿಕೆಯಲ್ಲಿ, ಚಂಡೆಯಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ, ಅರ್ಥಗಾರಿಕೆಯಲ್ಲಿ ಕೂಡ ಇದ್ದಾರೆ, ತಾಳಮದ್ದೆಯಲ್ಲಿ ಕೂಡ ಇದ್ದಾರೆ. ಸೊ ಇದರ ನಡುವೆ ಪ್ರಶ್ನೆ ಮುಂದುವರಿಯುತ್ತದೆ. ಸಾಸ್ತಾನ ನಿಮಗೆ ಕರೆಂಟ್ ಅಫೇರ್ಸ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಯಾರು? ಹೂ ಇಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಆಪ್ಷನ್ಸ್ ಆರ್: ಎ ನಾಗೇಶ್ ರಾವ್, ಬಿ ಧೃತಿರಾವ್, ಸಿ ಚಂದ್ರಚೂಡ್, ಡಿ ವೈದ್ಯನಾಥ್. ಸಿ ಚಂದ್ರಚೂಡ್. ಸಿ ಚಂದ್ರಚೂಡ್, ಡಿ ವೈ ಚಂದ್ರಚೂಡ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ನೀವು ಹೇಳುವಂಥದ್ದು. ಹೌದು. 100ಕ್ಕೆ 100 ಸರಿ. 50 ಅಂಕಗಳು ಅಂತ ನಾನು ಹೇಳುವಂಥದ್ದು. ಸೊ ಸಾಸ್ತಾನ ನೆಕ್ ಟು ನೆಕ್ ಬಾರಿ ಫೈಟ್ ಇದೆ ಇಬ್ಬರು. ಸೊ ಸಾಸ್ತಾನಕ್ಕೆ ಹೋಗಬೇಕಾದ್ರೆ ಬ್ರಹ್ಮವರ ದಾಟಿಕೊಂಡೇ ಹೋಗಬೇಕು ಅಲ್ವಾ? ನೋಡುವ ಇವತ್ತು ಅವರು ಹೋಗಲಿಕ್ಕೆ ಬಿಡ್ತಾರಾ ಅಥವಾ ನೀವು ಅವರನ್ನು ತಡೆಯುತ್ತೀರಾ ಅಂತ ನೋಡ್ಕೊಳ್ಳುವಂಥದ್ದು. ಕೊನೆಯ ಪ್ರಶ್ನೆ ಬ್ರಹ್ಮಾವರಕ್ಕೆ. ರೆಡಿ? ಎಸ್. ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಯಾರು? ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಯಾರು? ಎ ಮಧು ಬಂಗಾರಪ್ಪ, ಬಿ ಸಂತೋಷ್ ಲಾಡ್, ಸಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿ ನಯನಾ ಮೋಟಮ್ಮ. ಐ ರಿಪೀಟ್: ಎ ಮಧು ಬಂಗಾರಪ್ಪ, ಬಿ ಸಂತೋಷ್ ಲಾಡ್, ಸಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ನಯನಾ ಮೋಟಮ್ಮ. ಸಿ ಲಕ್ಷ್ಮೀ ಹೆಬ್ಬಾಳ್ಕರ್. ಇದು ಅಂದಾಜಿಗೆ ಗುಂಡು ಬಿಟ್ಟದ್ದು, ತಾಗಿದರೆ ತಾಗಲಿ ಅಂತ ಅಲ್ವಾ? ಯಾಕೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರನ್ನೇ ತಗೊಂಡ್ರಿ? ಅವ್ರು ಈ ಸೈಡ್ ಎಲ್ಲ ಬರ್ತಿದ್ದಾರೆ. ಅವ್ರು ಈ ಸೈಡೆಲ್ಲ ಬರ್ತಾರೆ. ಯಾವ ನಾನು ನೋಡ್ಲಿಲ್ಲ ಮಾರೆ. ಆನೆಗುಡ್ಡೆ ಕೊಲ್ಲೂರಿಗೆಲ್ಲ ಬಂದಿದ್ದಾರಾ? ಬೇರೆಯವರದ್ದು ಬಂದದ್ದು ನಿಮ್ಗೆ ಗೊತ್ತೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದದ್ದೆಲ್ಲ ಹೈಲೈಟ್ ಆಗಿದೆ. ಸರಿಯಾದ ಉತ್ತರ 50 ಅಂಕಗಳು. ಸೊ ಭಾಳ ಕಾಂಪಿಟೇಷನ್ ಇದೆ. ನಿಮಗೆ ಅಂಕಗಳು ಎಷ್ಟಿವೆ? 200. ನಿಮಗೆ ಅಂಕಗಳು ಎಷ್ಟಿವೆ? 200. ಈಗ ಬ್ರಹ್ಮವರ ಶಾಸ್ತ್ರನ ಸೇರಿ ನನ್ನನ್ನು ಹೋಗಲಿಕ್ಕೆ ಬಿಡೋದಿಲ್ವಾ ಅಂತೇಳಿ. ಸೊ ವೆಲ್ ಡನ್. ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 3 ಬಹಳ ಚೆನ್ನಾಗಿ ನಮ್ಮ 4 ಮಂದಿ ಬಾಲಕರು ಆಡ್ತಾ ಇದ್ದಾರೆ, ಶಾಸ್ತಾನ ಮತ್ತು ಬ್ರಹ್ಮಾವರದಿಂದ. ಆತ್ಮೀಯರೇ, ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ ಮುಂದುವರಿತದೆ. ಎಲ್ಲಿ ಹೋಗಬೇಡಿ, ನೆಕ್ ಟು ನೆಕ್ ಫೈಟ್ ಇದೆ. ನೋಡ್ತಾ ಇರಿ ದೈಜುವಲ್ 247. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್.
easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಆತ್ಮೀಯ ವೀಕ್ಷಕರೇ, ಬ್ರೇಕ್ನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಮುಂದೆ 200 ಅಂಕಗಳೊಂದಿಗೆ ಸಾಸ್ತಾನ ಮತ್ತು ಬ್ರಹ್ಮಾವರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಮತ್ತು ಸಾಸ್ತಾನದಿಂದ ಸಂತ ಅಂತೋನಿ ಆಂಗ್ಲ ಮಾಧ್ಯಮ ಶಾಲೆ ಈ ಎರಡೂ ತಂಡಗಳು ಪೈಪೋಟಿಯಲ್ಲಿ ಇವೆ. ಈಗ ಮಕ್ಕಳೇ, ನಿಮ್ಮ ಮುಂದೆ ಸ್ವಲ್ಪ ನಿಮ್ಮ ಪಂಚೇಂದ್ರಿಯಗಳಿಗೆ ಕೆಲಸ ಕೊಡಲಿಕ್ಕೆ, 5 ಸೆನ್ಸ್ ಆರ್ಗನ್ಸ್ಗಳಿಗೆ ಕೆಲಸ ಕೊಡಲಿಕ್ಕೆ ನನ್ನ ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಮುಂದೆ ಕೆಲವು ಡೈಲಾಗ್ಸ್ಗಳು ಬರ್ತವೆ, ಕೆಲವು ವಾಯ್ಸ್ಗಳು ಬರ್ತವೆ, ಕೆಲವು ಚಿತ್ರಗಳು ಬರ್ತವೆ. ಅದು ನಿಮ್ಮ ಕಿವಿಯಲ್ಲಿ ಕೇಳಿ ಗ್ರಹಿಸಿ ಉತ್ತರ ಕೊಡಬೇಕು, ಅಥವಾ ಕಣ್ಣಿನಲ್ಲಿ ನೋಡಿ ಆಸ್ವಾದಿಸಿ ಉತ್ತರವನ್ನು ಕೊಡಬೇಕು. ಸರಿಯಾದ ಉತ್ತರದ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು. ಸೊ ನೋ ಮೈನಸ್ ರೌಂಡ್. ಶುರು ಮಾಡುವ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬ್ರಹ್ಮಾವರ, ನಿಮ್ಮಿಂದ ನಿಮ್ಮ ಮುಂದೆ ಒಂದು ಶ್ರೇಷ್ಠ ನಾಯಕನ ಮಾತುಗಳು ಬರ್ತವೆ, ಆಲಿಸಿ. ಇತ್ತೀಚೆಗೆ ಟಿವಿಯಲ್ಲಿ ಬರ್ತಾ ಇದೆ. ಓಕೆ. I beat China all the time. When was the last time you saw a Chevrolet in Tokyo? When do we beat Mexico at the border? They're laughing at us. They're bringing drugs. They're bringing crime. They're rapists. The big lie. Obamacare. $5 billion we spent on a website. I hire people. They do a website. It costs me $3. Are you running? Are you not running? I am officially running. ಈಗ ಕೇಳಿದ ಧ್ವನಿ ಯಾರದು? ಅಮೇರಿಕನ್ ಅಧ್ಯಕ್ಷರೇ. ಅಮೇರಿಕನ್ ಅಧ್ಯಕ್ಷ ಅಲ್ಲ, ಹೆಸರು ಬೇಕು ನನಗೆ. ಅಮೇರಿಕ ಅಧ್ಯಕ್ಷ ತುಂಬ ಮಂದಿ ಇದ್ದಾರೆ. ಅಬ್ರಹಂ ಲಿಂಕನ್ ಇದ್ದಾನೆ, ಜಾರ್ಜ್ ಬುಷ್ ಇದ್ದಾನೆ, ಜೋ ಬೈಡನ್ ಈಗಿನ ಅಧ್ಯಕ್ಷರು. ಸೊ ಈಗಿನ ಅಧ್ಯಕ್ಷರು ಜೋ ಬೈಡನ್ ಅಂತ ನೀವು ಹೇಳುವಂಥದ್ದು, ನಾನು ಹೇಳುವಂಥದ್ದು ತಪ್ಪು ಅಂತ. ಫಾರ್ 20 ಪಾಯಿಂಟ್ಸ್. ಡೊನಾಲ್ಡ್ ಟ್ರಂಪ್. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಅಧ್ಯಕ್ಷೀಯ ಚುನಾವಣೆ ನಡೀತಿದೆ, ಜೋ ಬೈಡನ್ ನಾನು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಕಮಲಾ ಹ್ಯಾರಿಸ್ ಅವರ ಒಪೋಸಿಟ್ ಆಗಿ
ಡೊನಾಲ್ಡ್ ಟ್ರಂಪ್ ಅವರು ನಿಂತಿದ್ದಾರೆ. ಆ ಮಾತಿನಲ್ಲಿ 2 ಕ್ಲೂ ಬರುತ್ತೆ ಅಬೌಟ್ ಮೆಕ್ಸಿಕೋ ಅಂದರೆ ಆಗೋದಿಲ್ಲ. ಅಮೇರಿಕದ ಬಾರ್ಡರ್ ದೇಶ ಮೆಕ್ಸಿಕೋ, ಅದಕ್ಕೆ ಅವರು ದೊಡ್ಡ ಗೋಡೆಯನ್ನು ಕಟ್ಟಿದ್ದಾರೆ, ಅಲ್ಲಿಂದ ನಮಗೆ ಡ್ರಗ್ಸ್ ಬರುತ್ತೆ, ಕ್ರೈಮ್ ಬರುತ್ತೆ ಅಂತೇಳಿ. ಟೋಕಿಯೋ ಅಂದರೆ ಜಪಾನನ್ನು ದೂರ್ತಾರೆ ಅವರು, ಶವರ್ಲೆಟ್ ಮುಂದೆ ನಾವು ಯಾವ ಸೆಟದು ನಿಲ್ಲುವಂಥದ್ದು ಅಂತೇಳಿ. ಅದಕ್ಕಿಂತಾಗಿ ಅದರ ಪೂರ್ವ ಅಧ್ಯಕ್ಷ ಒಬಾಮಾ ಅವರನ್ನು ದೂರ್ತಾರೆ, ಒಬಾಮಾ ಕೇರ್ ಎಂಬುದು ಸುಳ್ಳು ಅಂತ ಹೇಳಿ. ಸೊ ನನ್ನ ಮಾತಿನಲ್ಲಿ ಅಂದರೆ ನಾನು ಸಂಗ್ರಹಿಸಿದ ಮಾತಿನಲ್ಲಿ ಕೆಲವು ಕ್ಲೂಸ್ಗಳು ಇರ್ತವೆ, ದಯವಿಟ್ಟು ಗಮನಿಸಿ. 20 ಅಂಕಗಳು ನಿಮಗೆ ಬೋನಸ್. ಈಗ ನೇರ ಪ್ರಶ್ನೆ. ಇಲ್ಲಿ ಒಂದು ಸೌಂಡ್ ಕೇಳುತ್ತೆ, ಒಂದು ವಾದ್ಯದ್ದು. ಯಾವ ವಾದ್ಯ ಗುರುತಿಸಿ ಹೇಳಿ ನನಗೆ. ಸೊ ಪ್ರಶ್ನೆ ನಿಮ್ಮ ಮುಂದೆ ಬಂದಿತ್ತು, ನೀವು ಕೇಳಿದಿರಿ ಅಂತೇಳಿ ಭಾವಿಸ್ತೇನೆ ನಾನು. 3 ಪ್ರಕಾರದ ವಾದ್ಯಗಳಿವೆ: ಚರ್ಮವಾದ್ಯ, ತಂತಿವಾದ್ಯ ಮತ್ತು ಗಾಳಿವಾದ್ಯ. ನೀವು ಕೇಳಿದ ವಾದ್ಯದ ಹೆಸರೇನು? ಯಾವುದೇ ಭಾಷೆಯಲ್ಲಿ ಹೇಳ್ಬೋದು ನಿಮಗೆ. ಟ್ರಂಪೆಟ್, ಗಾಳಿವಾದ್ಯ. ಆಪ್ಷನ್ ಉಂಟಾ? ಸ್ಯಾಟಿಸ್ಫ್ಯಾಕ್ಷನ್ 50ಕ್ಕೆ ಇನ್ನೊಂದು 50 ಸೇರಿಸುವಂಥದ್ದು. ಸರಿಯಾದ ಉತ್ತರ ಬ್ಲೋಯಿಂಗ್ ಇನ್ಸ್ಟ್ರೂಮೆಂಟ್. ಗಾಳಿ ಹಾರ್ಮೋನಿಯಂಗೆ ಹಾಕುವುದು, ಟ್ರಂಪೆಟ್ನಲ್ಲಿ ಊದುವುದು. ಟ್ರಂಪೆಟ್ ಉಂಟಾ ನಿಮ್ಮ ಶಾಲೆಯಲ್ಲಿ? ನೀವು ಬ್ಯಾಂಡ್ನಲ್ಲಿ ಇದೆಯಾ? ಯಾವ ವಿಭಾಗ ನಿಂದು? ಹಾಗಾಗಿ ಐಡೆಂಟಿಫೈ ಮಾಡಿದ್ದೀನಿ. ನೀನು ಯಾಕೆ ಬೇಸ್ ಡ್ರಮ್ಮಿಗೆ ಅಥವಾ ಸೈಡ್ ಡ್ರಮ್ಮಿಗೆ ಹೋಗಲಿಲ್ಲ? ಇಲ್ಲ, ಟ್ರಂಪೆಟ್ ಇಷ್ಟ. ಟ್ರಂಪೆಟ್ ಇಷ್ಟ. ಮುಂದಕ್ಕೆ ಎಲ್ಲಿಯಾದರೂ ಮ್ಯೂಸಿಷಿಯನ್ ಆಗುವ ಆಸೆ ಉಂಟಾ? ಇಲ್ಲ. ಸೊ ಟ್ರಂಪೆಟ್ ಏನು ಮಾಡ್ತೀಯ ಆಮೇಲೆ? ಟ್ರಂಪೆಟ್ ಈಗ 10ನೇ ತರಗತಿವರೆಗೆ. ಮತ್ತೆ ಮುಂದುವರಿಸುವುದಿಲ್ಲ? ಇಲ್ಲ. ಚಾನ್ಸ್ ಇದ್ರೆ ಮುಂದುವರಿಸು. ಎಸ್, ರೈಟ್ ಆನ್ಸರ್. 100 ಬರ್ತು ನೋಡಿ. 50 ಪಾಯಿಂಟ್ಸ್ ನಿಮಗೆ ಸಿಗುತ್ತೆ. ಸೊ ನೇರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನಿಮಗೇನೆ. ರೆಡಿ? ಈಗ ಫಸ್ಟ್ ವಿಕೆಟ್ ಸಿಗುತ್ತೆ, ಅದೇ ಬೌಲರ್ಗೆ ಸೆಕೆಂಡ್ ವಿಕೆಟ್ ಸಿಗುತ್ತೆ. ಅದೇ ಬೌಲರ್ ಯಾವುದಕ್ಕೆ ಸಿದ್ಧವಾಗ್ತಾನೆ? ಹ್ಯಾಟ್ರಿಕ್. ಈಗ ಹ್ಯಾಟ್ರಿಕ್ಗೆ ರೆಡಿ? ಈಗ ಹ್ಯಾಟ್ರಿಕ್ಗೆ ಬೌನ್ಸರ್ ಆಗ್ತಿದ್ದೇನೆ ನಾನು, ಅಥವಾ ಯಾರ್ಕರ್ ಹಾಕ್ತಿದ್ದೇನೆ, ಅಥವಾ ದೂಸರ ಹಾಕ್ತಿದ್ದೇನೆ, ಅದು ಯಾವುದು ಗೊತ್ತಿಲ್ಲ. ನಿಮ್ಮ ಲಕ್. ನಿಮಗೊಂದು ಧ್ವನಿ বರುತ್ತೆ, ಅವರು ಕೂಡ ಶ್ರೇಷ್ಠ নায়করা সালিকে ಬರ್ತಾರೆ, ಕೇಳಿಕೊಳ್ಳಿ। আমাকে সিপিএম অনেক মেরেছে, মাথা থেকে পা পর্যন্ত ফাটিয়ে দিয়েছে, তা সত্ত্বেও মনে রাখবেন আপনাদের আশীর্বাদে দোয়ায় আমি বেঁচে আছি। সেই সিপিএমকে আমি কোনোদিন ক্ষমা করব না। আর সিপিএম এর সাথে যারা ঘর করে ওরা বিজেপির সাথে ঘর করে, আমি ওদের ক্ষমা করি না। ওরা বিজেপির, মনে রাখবেন আমরা পঞ্চায়েত ইলেকশনে দেখেছি, আমি কংগ্রেসকে বললাম তোমাদের একটাও এমএলএ নেই। ಸರಿ, ಈಗ ನೀವು ಕೇಳಿದಂತ ಧ್ವನಿ ಯಾರದು? ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಯಾರು? ವೆಸ್ಟ್ ಬೆಂಗಾಲ್ನ ಸಿಎಂ. ಸೊ ರಾಷ್ಟ್ರದಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಲೇಡಿ ಸಿಎಂಗಳಿದ್ದಾರೆ? ಗೊತ್ತಿಲ್ಲ. ಮೊನ್ನೆ ತನಕ ಒಬ್ಬರೇ ಇದ್ದರು. ಯಾವಾಗ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು, ಡೆಲ್ಲಿಯಲ್ಲಿ ಕೂಡ ಮಹಿಳಾ ಸಿ ಎಂ ಆಗಿದ್ದಾರೆ. ಸೊ ಮಮತಾ ಬ್ಯಾನರ್ಜಿ ಇದರಲ್ಲಿ ಕ್ಲೂ ಕೊಟ್ಟಿದೆ, ಅವರು BJPಗೆ ಮತ್ತು ಕಾಂಗ್ರೆಸ್ಗೆ ದೂರ್ತಾರೆ. ಪಂಚಾಯತ್ ಎಲೆಕ್ಷನ್ ಕೂಡ ವಿನ್ ಆಗಲಿಕ್ಕೆ ನಿಮಗೆ ಸಾಧ್ಯವಿಲ್ಲ, ನಮ್ಮ ತೃಣಮೂಲ ಕಾಂಗ್ರೆಸ್ನ ಮುಂದೆ ಹೇಳ್ತಾರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳೇ, ಪೊಲಿಟಿಕ್ಸನ್ನು ಇಷ್ಟಪಡಿ, ಯಾಕೆಂದರೆ ಎಲ್ಲ ನಿರ್ಧಾರ ಆಗುವಂಥದ್ದು ಪೊಲಿಟಿಷಿಯನ್ಸ್ಗಳಿಂದ. ಸೊ ನೀವು ಕೂಡ ಮುಂದಕ್ಕೆ ಪೊಲಿಟಿಷಿಯನ್ಸ್ ಆಗುವುದು. ಈಗ ನಾನು ಕೇಳಿದರೆ ಏನಾಗ್ತೀರಿ ಅಂತ ಹೇಳಿದರೆ ಇಂಜಿನಿಯರ್, ಡಾಕ್ಟರ್ ಇಂಜಿನಿಯರ್, ಅದು ಬಿಟ್ಟು ಬೇರೆ ಏನಾದರೂ ಆಗ್ತೀರಾ? ಅದೇ ಅಲ್ವಾ? ವಾರಂಬಳ್ಳಿಯವರಿಗೆ ಬೇರೆ ಏನು ಮನಸ್ಸುಂಟಾ? ಏನು? ಸಂಸ್ಕೃತನಲ್ಲಿ ಲೆಕ್ಚರರ್ ಆಗಬೇಕು ಅಂತೇಳಿ. ಆಲ್ ದಿ ಬೆಸ್ಟ್. ಸರಿ, ಶಿಕ್ಷಣ ಕ್ಷೇತ್ರಕ್ಕೆ ಯಾರಾದರೂ ಬರಲಿಕ್ಕೆ ಬಯಸ್ತಾರೆ. ಸೊ ಪೊಲಿಟಿಷಿಯನ್ಸ್ ಆಗಿ ಯಾರೂ ಕೂಡ ಹೋಗೋದಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ಗಳಿಗೆ IAS ಆದವರು ಕೂಡ ಸಲ್ಯೂಟ್ ಹೊಡಿಬೇಕಾಗತ್ತೆ. ಇದು ನಮ್ಮ ದೇಶದ ದುರಂತ ಅಂತ ಹೇಳ್ಬೋದು. IAS IPS ಮಾಡಿದಂಥ ಅಧಿಕಾರಿ ಒಬ್ಬ ಏನೂ ಕಲಿಯದ ಮಂತ್ರಿಗೆ ಸಲ್ಯೂಟ್ ಹೊಡಿಬೇಕಾಗತ್ತೆ. ಸೊ ನೀವು
ಪೊಲಿಟಿಷಿಯನ್ಸ್ ಆಗಿ ಹೋದರೆ ಎಲ್ಲಿಯಾದರೂ ದೇಶ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿದೆ, ಇಲ್ಲದ್ರೆ ದೇಶ ಬದಲಾಯಿಸ್ತೇನೆ ಅಂತೇಳಿ ಖಾಲಿ ಭಾಷಣ ಮಾಡಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಅಗೈನ್ 50 ಪಾಯಿಂಟ್ಸ್. ಸೊ ಬ್ರಹ್ಮಾವರ ರೆಡಿ? ಯಕ್ಷಗಾನದಲ್ಲಿ ನೀವು ಇದ್ದೀರಿ, ಬ್ರಹ್ಮಾವರದಲ್ಲಿದ್ದೀರಿ. ಈ ಶಬ್ದವನ್ನು ನೀವು ಕೇಳುತ್ತಾ ಇರಬಹುದು. ಈಗ ಅದರದ್ದು ಸೀಸನ್ ಕೇಳಿ. ಸರಿ, ಈಗ ಕೇಳಿದ ವಾದ್ಯದ ಹೆಸರೇನು? ತಬಲ. ತಬಲಾ ಯಾವ ವಿಭಾಗದಲ್ಲಿ ಬರುತ್ತೆ? ತಬಲಾ ಚರ್ಮವಾದ್ಯ. ಚರ್ಮವಾದ್ಯದಲ್ಲಿ ಬರುತ್ತೆ. ಯಕ್ಷಗಾನದಲ್ಲಿ ಬರುವಂಥದ್ದು ಏನು? ಚಂಡೆ, ಮದ್ದಳೆ. ಚಂಡೆ ಮತ್ತು ಮದ್ದಳೆ, ಅದು ಕೂಡ ಚರ್ಮವಾದ್ಯಗಳು. ಸೊ ರೈಟ್ ಆನ್ಸರ್ 50 ಪಾಯಿಂಟ್ಸ್. ಸೊ 20 ಅಂಕಗಳಿಂದ ನೀವು ಹಿಂದೆ ಇದ್ದೀರಿ. ಈಗ ಏನಾದರೂ ಮಾಡಿ ಕೊನೆಯ ಸುತ್ತು ಇದು. ಈ ಸುತ್ತಿನಲ್ಲಿ ನೀವು ಅವರನ್ನು ಹಿಂದಕ್ಕೆ ಹಾಕಲಿಕ್ಕೆ ಆಗುತ್ತಾ ಅಥವಾ ನೀವೇ ಇನ್ನೊಂದು ಮೆಟ್ಟಲು ಮುಂದಕ್ಕೆ ಹೋಗ್ತೀರಾ ನೋಡ್ಕೊಳ್ಬೇಕಾದ್ರೆ. ರೆಡಿ? ಎಸ್. ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಯ ಕೊನೆಯ ಸುತ್ತು ಪರಿಸರದ ಸುತ್ತು, ಎನ್ವೈರ್ಮೆಂಟ್ ಸುತ್ತು. ಪರಿಸರ ಅಂತ ಹೇಳಿದರೆ ಕೇವಲ ಗಾಳಿ, ಮಳೆ, ಭೂಮಿ ಅಷ್ಟು ಮಾತ್ರ ಅಲ್ಲ. ಗಿಡ ಇದೆ, ಹೂ ಇದೆ, ಜೀವಿಗಳಿವೆ, ಸರೀಸೃಪಗಳಿವೆ. ಅದರ ಮೇಲೆ ಯಾವುದೇ ಪ್ರಶ್ನೆಗಳು ಕೂಡ ಬರ್ಬೋದು. ಆದರೆ ಇವತ್ತು ನಾನು ಹೆಕ್ಕಿಕೊಂಡು ತಂದಂಥ ಪ್ರಶ್ನೆಗಳು ಎಲೆಗಳ ಮೇಲೆ ಇವೆ. ನಮಗೆ ಆ್ಯಪಲ್ ಗೊತ್ತುಂಟು ತಿಂದು, ಅದರ ಎಲೆ ಹೇಗೆ ಉಂಟು ಅಂತ ಗೊತ್ತುಂಟಾ? ನಮಗೆ ಆರೆಂಜ್ ಗೊತ್ತುಂಟು ತಿಂದು, ಅದರ ಎಲೆ ಹೇಗೆ ಗೊತ್ತಿಲ್ಲ. ಎಲೆಯಿಂದ ಮರ ಯಾವುದು, ಮರದಿಂದ ಫಲ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಅರಿತಿರಬೇಕು. ಯಾಕಂದರೆ ನೀವು ಸೈನ್ಸ್ಗೆ ಹೋಗುವವರು, ನಾಳೆ ಬಯಾಲಜಿ, ಝೂಲಜಿ, ಬಾಟನಿ ಕಲಿಯುವವರು. ಸೊ ನಮಗೆ ಇದೇ ವಿಚಾರಗಳೇ ಗೊತ್ತಿಲ್ಲ. ಹಕ್ಕಿಗಳ ರೆಕ್ಕೆಗಳಿಂದ ಹಕ್ಕಿಗಳ ಗುರುತಿಡಬೇಕು, ಹಕ್ಕಿಗಳ ಕಾಲಿನಿಂದ ಹಕ್ಕಿಗಳ ಗುರುತಿರಬೇಕು, ಹಕ್ಕಿಗಳ ಕೊಕ್ಕಿನಿಂದಗಳ ಗುರುತು ಹಿಡ್ಕೊಳ್ಬೇಕು. ಅದರ ಪ್ರಶ್ನೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಯಾವುದು ಕೂಡ ನಾವು ಗಮನಿಸುವುದಿಲ್ಲ. ದೆರ್ ಈಸ್ ನೋ ಒಬ್ಸರ್ವೇಷನ್. ನೋಡುವ ನಿಮ್ಮದು ಒಬ್ಸರ್ವೇಷನ್ ಪವರ್ ಎಷ್ಟಿದೆ ಅಂತ ಹೇಳಿ. ಈ ನಾನು ತಂದಂಥ ಎಲ್ಲ ಎಲೆಗಳು ನಿಮ್ಮ ಮನೆಯಲ್ಲಿ ಅದರ ಫಲಗಳು ಗ್ಯಾರಂಟಿಯಾಗಿ ಬಂದಿವೆ, ಅದನ್ನು ನೀವು ಆಸ್ವಾದಿಸಿದ್ದೀರಿ. ಸೊ ನೇರ ಪ್ರಶ್ನೆ, ಗೌರ್ಮೆಂಟ್ PU ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ ಬ್ರಹ್ಮಾವರ, ನಿಮಗೆ ಟಿ ವಿ ಪರದೆಯ ಮೇಲೆ ಒಂದು ಎಲೆಗಳು ಬರ್ತವೆ, ನೋಡಿಕೊಳ್ಳಿ. ಬಳ್ಳಿ ಬರ್ಬೋದು, ಗಿಡ ಬರ್ಬೋದು, ಏನು ಕೂಡ ಬರ್ಬೋದು. ಅದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ಸರಿಯಾಗಿ ಗಮನಿಸಿ. ಪ್ರಶ್ನೆ ಟಿ ವಿಯಲ್ಲಿ ಇದೀಗ. ಕುಂಬಳಕಾಯಿ. ಕುಂಬಳಕಾಯಿ ಉತ್ತರ ತಪ್ಪು. ಸೌತೆಕಾಯಿ. ಸೌತೆಕಾಯಿ ಉತ್ತರ ತಪ್ಪು. ಆದರೆ ನೀವು ಹೇಳಿದಂಥ ಉತ್ತರಗಳು ಎರಡು ಕೂಡ ಬಳ್ಳಿಯಲ್ಲಿ ಆಗುವಂಥವು. ಸೌತೆಕಾಯಿಯ ಬಳ್ಳಿ ನೋಡಿದಿರಾ? ಸೌತೆಕಾಯಿಯಲ್ಲಿ ಎರಡು ಇದೆ, ಒಂದು ಮುಳ್ಳು ಸೌತೆ ಮತ್ತೊಂದು ಸೌತೆ. ಕುಕುಂಬರ್ ಆ್ಯಂಡ್ ವಾಟರ್ ಗಾರ್ಡ್. ನೀವು ಹೇಳಿದಂಥ ಯಾವುದು ಪಂಪ್ಕಿನ್, ಆ್ಯಶ್ ಪಂಪ್ಕಿನ್ ಇಸ್ ಡಿಫ್ರೆಂಟ್, ಪಂಪ್ಕಿನ್ ಇಸ್ ಡಿಫ್ರೆಂಟ್. ಸೊ ಅದರ ಲೀವ್ಸ್ಗಳು ದೊಡ್ಡ ದೊಡ್ಡದಿದೆ, ಇದು ಲೀವ್ಸ್ ಸಪರ ಇದೆ. ಸರಿ ನೋಡಿ, ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಡುವುದಿಲ್ಲ. ಬೆಂಡೆಕಾಯಿ. ಬೆಂಡೆಕಾಯಿ. ಬೆಂಡೆಕಾಯಿ ಗಿಡ ಬಳ್ಳಿಯಲ್ಲಿ ಆಗ್ತದ? ಹಾಗಲಕಾಯಿ. ಹಾಗಲಕಾಯಿ. ಹಾಗಲಕಾಯಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ? ಬಿಟರ್ ಗಾರ್ಡ್. ಬಿಟರ್ ಗಾರ್ಡ್. ಮಕ್ಕಳಿಗೆ ಇಷ್ಟವಾದು? ನಿಮ್ಗೆ ಇಷ್ಟವಾ? ಇಲ್ಲ. ಇಲ್ಲ. ನೋಡಿ, ಯಾವುದು ನಮ್ಮ ಗಂಟಲಿಗೆ ಕಹಿ ಆಗಿತ್ತು ನೋಡಿ, ನಮ್ಮ ದೇಹಕ್ಕೆ ಸಿಹಿ. ಯಾವುದು ಗಂಟಲಿಗೆ ಸಿಹಿ ಆಗುತ್ತೆ, ನಮ್ಮ ದೇಹಕ್ಕೆ ಕಹಿ. ನಾವು 99% ನಮ್ಮ ಬಾಯಿಗೆ ಸಿಹಿ ಆಗುವಂಥದ್ದು ಮಾತ್ರ ತಿಂತೇವೆ. ಹಾಗಾಗಿ ಶುಗರ್ ಮತ್ತು ಫ್ಯಾಟ್ ಅದೆಲ್ಲ ಜಾಸ್ತಿ ಆಗುತ್ತೆ, ಕ್ಯಾಲರಿಗಳು ಬರ್ನ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತವೆ. ಬಿಕಾಸ್ ಶುಗರ್ ಈಸ್ ಆ್ಯಕ್ಚುಲಿ ಎನಿಮಿ ಆಫ್ ಅವರ್ ಬಾಡಿ. ಸಕ್ಕರೆ ಫೈಂಡ್ ಔಟ್ ಮಾಡಿದ್ದೇ ಬ್ರಿಟಿಷರು. ಭಾರತಕ್ಕೆ ಅವರು ಬಂದ ಮೇಲೆ ಸಕ್ಕರೆ ಇಲ್ಲಿ ತಂದರು. ಅಲ್ಲಿ ತನಕ ನಮ್ಮದು ಬೆಲ್ಲವೇ ಇತ್ತು. ಯಾರಾದರೂ ಮನೆಗೆ ಬಂದರೆ ಕೊಡೋದು ನಾವು ಬೆಲ್ಲ ನೀರು, ಸಕ್ಕರೆ ಒಂದು ಕೊಡಲಿಲ್ಲ. ಇವತ್ತೆಲ್ಲವೂ ಸಕ್ಕರೆ. ಎಟ್ಲೀಸ್ಟ್ ನಮ್ಮ ಸಮಾರಂಭಗಳಲ್ಲಿ ಪಾಯಸ ಬೆಲ್ಲದಿರುತ್ತಿತ್ತು, ಈಗ ಅದು ಕೂಡ ಹೋಗಿ ಖೀರ್ ಅಂತಾಗಿದೆ.
ಹೀಗೆ ಮಾಡಿ ಹೀಗೆ ತಿನ್ನುವಂಥದ್ದು ಅದು ಸೊಬಗೆ ಹೋಗಿದೆ. ಈಗ ಲೋಟದಲ್ಲಿ ಹಾಕಿ ಪುಳ್ಕ ಕುಡಿಯೋದು, ಶಾವಿಗೆ ಪಾಯಸ, ಖೀರ್, ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತವೆ. ಸೊ ಹಾಗಲಕಾಯಿ ಬೀಟರ್ ಗಾರ್ಡ್ ಅದು ಬಳ್ಳಿಯಲ್ಲಿ ಆಗುವಂಥದ್ದು. ವಿದ್ಯಾರ್ಥಿಗಳೇ ಖಾಲಿ ತಿನ್ನುವುದಲ್ಲ, ಅದು ಯಾವ ಗಿಡದಲ್ಲಿ ಆಗುತ್ತೆ, ಅದರ ಎಲೆಗಳು ಹೇಗುಂಟ ನೋಡ್ಕೊಳ್ಬೇಕು. ಶಾಸ್ತ್ರನ ಈ ಎಲೆ ನೋಡ್ಯಪ್ಪ, ಆ ಗಿಡದಲ್ಲಿ ಆ ಫಲವನ್ನು ಕೊಟ್ಟಿದ್ರೆ ರಪ್ಪ ಹೇಳ್ತಿದ್ರಿ ನೀವು. ತೋಟಗಾರಿಕೆ ಎಂಬುದಿಲ್ಲ, ಮನೆ ಸುತ್ತ ಗಿಡ ಬೆಳೆಸುವುದಿಲ್ಲ, ಎಲ್ಲ ಹಣ ಕೊಡುವುದು, ತರುವುದು, ಮಾಲ್ಗಳಿಗೆ ಹೋಗುವುದು, ಸಂತೆಗೆ ಹೋಗುವುದು, ಅವರಿಗೆ ಪ್ರಶ್ನೆ. ಎಸ್ ಶಾಸ್ತಾನ 30 ಸೆಕೆಂಡ್ಗಳು ಆಗುತ್ತಾ ಬಂತು. ಯಾವುದೇ ಭಾಷೆಯಲ್ಲಿ ಉತ್ತರ ಕೊಡ್ಬೋದು. ಇದಕ್ಕೆ ನನಗೆ ಇಂಗ್ಲೀಷ್ನಲ್ಲೇ ಹೇಳಬೇಕು, ಕನ್ನಡದಲ್ಲಿ ಹೇಳಬೇಕು, ತುಳು, ಕೊಂಕಣಿ, ನಿಮ್ಮದು ಕುಂದಾಪುರ ಭಾಷೆ, ಯಾವ ಭಾಷೆಯಲ್ಲಿ ಕೂಡ ಹೇಳ್ಬೋದು. ಬೆಂಡೆಕಾಯಿ ಅಂತ ನೀವು ಹೇಳ್ತೀರಿ, ತಪ್ಪು ಅಂತೇಳಿ ನಾನು ಹೇಳ್ತೇನೆ. ಬೆಂಡೆಕಾಯಿಯ ಎಲೆಗಳು ಸಾಧಾರಣ ಕೆನಡಾದ ಫ್ಲಾಗ್ ನೋಡಿದಿರಾ ಹಾಗಿರ್ತವೆ. ಸಾಗುವಾನಿ ಮರವಾ? ಸಾಗುವಾನಿ ಮರ ಹೀಗೇನೆ ಇರ್ತದೆ ಅಂತೇಳಿ ಯಾರು ಹೇಳುದು? ಸಾಗುವಾನಿ ಮರ ದೊಡ್ಡದಾಗುತ್ತೆ, ಗುಜ್ಜೆಯ ಸೀಸನ್, ಹಲಸಿನಕಾಯಿಯ ಸೀಸನ್ನಲ್ಲಿ ಅದರಿಂದ ಗಟ್ಟಿ ಮಾಡ್ತಾರೆ. ಅದು ಎಲೆಯನ್ನು ಇಷ್ಟರಲ್ಲಿ ಸಣ್ಣಂತೂ ಗಟ್ಟಿ ಹೇಗೆ ಮಾಡೋದು? ಇದು ಬದನೆ ಗಿಡ, ಬ್ರಿಂಜಾಲ್, ಬದನೆಕಾಯಿ ಗೊಜ್ಜು, ಬದನೆಕಾಯಿ ಪಲ್ಯ, ಬದನೆಕಾಯಿ ಫ್ರೈ ಇದನ್ನೆಲ್ಲ ತಿಂದಿದ್ದೀರಿ. ಅದರ ಗಿಡ ನಾವು ಗಮನಿಸಲೇ ಇಲ್ಲ. ಯಾಕೆಂದರೆ ನೀವು ಈಚೆಗೆ ಬಂದರೆ ನಮ್ಮ ಉಡುಪಿ ಜಿಲ್ಲೆ ಬಹಳ ಫೇಮಸ್ ಆಗಿದೆ ಗುಳ್ಳಕ್ಕೆ. ಎಲ್ಲಿ ಬೆಳೆಸ್ತಾರೆ ಗುಳ್ಳ ಕೇಳಿದ್ದೀರಾ? ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಆಗಿದೆ ಅದು. ಅದಕ್ಕೆ ಅದರದ್ದೇ ಆದಂತಹ ಕ್ರೈಟೀರಿಯಾ ಇದೆ. ಅದು ಎಲ್ಲಿಯೂ ಕೂಡ ನಿಮಗೆ ಆ ಟೇಸ್ಟಿನ ಗುಳ್ಳ ಅಥವಾ ಬದನೆ ಸಿಗುವುದಿಲ್ಲ. ಅದು ಮಟ್ಟುಗುಳ್ಳ. ಓಕೆ, ತೊಂದರೆ ಇಲ್ಲ. 2 ತಂಡಗಳಿಗೂ ಕೂಡ ಅಂಕ ಇಲ್ಲ. ಮುಂದಿನ ಪ್ರಶ್ನೆ ನೇರವಾಗಿ ಬ್ರಹ್ಮವರ ನಿಮಗೆ. ಈ ಎಲೆಗಳನ್ನು ನೋಡಿ. ಇದು ಸಾಗುವಾನಿ. ಆಗ ಹೇಳಿದ ಉತ್ತರವೇ ಈಗ ಹೇಳುವುದಾ? ಸರಿಯಾಗಿದೆ ಉತ್ತರ. 50 ಅಂಕಗಳು. ಸಾಗುವಾನಿ ಅಥವಾ ಟೀಕ್ ಪ್ಲಾಂಟ್, ಅದರದ್ದು ಎಲೆಗಳು ದೊಡ್ಡದಾಗಿರುತ್ತವೆ. ನಮ್ಮ ತುಳುನಾಡಿನಲ್ಲಿ ಹಲಸಿನ ಹಣ್ಣಿನ ಸೀಸನ್ ಬರುತ್ತೆ. ಅದು ಸಮ್ಮರ್ನಲ್ಲಿ ಹಣ್ಣಾದಾಗ ನಾವು ತಿನ್ನುತ್ತೇವೆ. ಆದರೆ ರೈನಿ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ನೇರವಾಗಿ ಹಲಸಿನ ಹಣ್ಣು ತಿನ್ನಲಿಕ್ಕೆ ಆಗೋಲ್ಲ ಅಂತೇಳಿ ಹಿರಿಯರು ಏನು ಮಾಡಿದರು, ಈ ಎಲೆಯಲ್ಲಿ ಅದನ್ನು ಅಕ್ಕಿಯೊಟ್ಟಿಗೆ ಸೇರಿಸಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಪೆಲಕಾಯಿದ ಗಟ್ಟಿ, ಗುಜ್ಜದ ಗಟ್ಟಿ ಅಂತ ಹೇಳ್ತಾರೆ. ನೀವು ತಿಂದಿದ್ದೀರಾ? ಗೊತ್ತೇ ಇಲ್ಲ ಇದರ ಬಗ್ಗೆ. ಪುಳ್ಕ ತಿಂದಿದ್ದೀರಾ? ಗುಜ್ಜೆಯನ್ನು ಹಲಸಿನ ಹಣ್ಣನ್ನು ಅಕ್ಕಿಯಲ್ಲಿ ರುಬ್ಬಿ ಚೆನ್ನಾಗಿ ಮಾಡಿ ಗೋಳಿ ಬಜಿಯಾಗಿ ಮಾಡಿದಾಗೆ ಮಾಡ್ತಾರೆ, ಅದೂ ತಿನ್ನಲಿಲ್ಲ. ಹಲಸಿನ ಹಣ್ಣು ತಿಂದಿದ್ದೀರಾ ಮಕ್ಕಳೇ? ಬಚ್ಚಾವು. ಅದು ಕೂಡ ಕಟ್ ಮಾಡಿ ತೆಗೆದು ಕೊಟ್ಟ ಮೇಲೆ ತಿಂದದ್ದ? ಶೇಡನ್ನು ಕೊಟ್ಟಿದ್ದಾರೆ. ಅದನ್ನು ಹೀಗೆ ತೆಗೆಯುವಾಗ ಅದರಲ್ಲಿ ಮೇಣ ಇಲ್ವಾ? ಅದೆಲ್ಲ ಕ್ಲೀನ್ ಮಾಡಿ ಕೊಡಬೇಕು ಈಗಿನ ಮಕ್ಕಳಿಗೆ ಅಲ್ವಾ? ಅದರ ಮೇಣ ಸಿಗಬಾರ್ದು, ನಮಗೆ ಗಮ್ ಸಿಗಬಾರ್ದು. ಹಾಗಾಗಿ ಗಮ್ಲೆಸ್ ಜಾಕ್ ಫ್ರೂಟ್ ಅಂತೇಳಿ ನಮ್ಮ ನರ್ಸರಿಗಳಲ್ಲಿ ಇವೆ. ನಮ್ಮ ಮಕ್ಕಳಿಗೆಲ್ಲ ತಿನ್ನುವಾಗ ತಾಗಬಾರದೆಲ್ಲ, ಭಾಳ ಕಷ್ಟ ಇದೆ. ಓಕೆ, ಕೊನೆಯ ಪ್ರಶ್ನೆ ಶಾಸ್ತ್ರನ ನಿಮಗೆ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ. ನೆಕ್ ಟು ನೆಕ್ ಫೈಟಿಂಗ್ನಲ್ಲಿ ಇದ್ದೀರಿ ನೀವು. ಪ್ರಶ್ನೆ ನಿಮ್ಮ ಮುಂದೆ, ನಿಮ್ಮ ಟಿ ವಿ ಪರದೆಯಲ್ಲಿ. ಐವತ್ತು ಅಂಕಗಳಿಗೆ ನೇರ ಪ್ರಶ್ನೆ. ಶಾಸ್ತಾನ ನಿಮಗೆ. ಪಲಾವ್ ಎಲೆ. ಪಲಾವ್ ಮಾಡ್ಲಿಕ್ಕೆ ಒಂದು ಎಲೆ ಬರುತ್ತೆ ಮಾರೆ, ಅದೇ ಹಾಕ್ತಾರೆ. ಅದು ಹಾಕ್ತಾರೆ, ಪಲಾವ್ಗೆ ತುಂಬಾ ಹಾಕ್ತಾರೆ. ಮತ್ತೆ ಬರ್ತೇನೆ. ಎಸ್, ಹೇಳ್ಬೋದಾ?
ಮೈನಸ್ ಅಂಕಗಳಿಲ್ಲ, ನಿಮಗೆ ಹೆಚ್ಚಿನ ಟೈಮ್ ಕೂಡ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಿಮಗೆ ಬೋನಸ್ಗೆ 20 ಅಂಕಗಳಿಗೆ. ಉತ್ತರ ನಾನು ಗಮನಿಸುವುದೇ ಇಲ್ಲ, ಸಮಯ ಮೀರಿದೆ ನಿಮ್ಮದು. ನಮ್ದು ಅಲ್ಲಿ ಕರ್ಸೆ ಅಂತ ಹೇಳ್ತೀವಿ. ಹಾ? ಕರ್ಸೆ ಕಷಾಯ ಎಲೆ, ಕರ್ಸೆ. ತಪ್ಪು ಉತ್ತರ. ಪಲಾವ್ಗೆ ಇದನ್ನು ಹಾಕ್ತಾರೆ, ಇದರ ಫಲವೇ ಶುಂಠಿ. ಶುಂಠಿ ಎಲೆ ಇದು. ಪಲಾವಿಗೆ ಕರಿ ಪತ್ತ ಕೂಡ ಹಾಕ್ತಾರೆ, ಪಲಾವ್ಗೆ ಚಕ್ಕೆ ಪತ್ತ ಕೂಡ ಹಾಕ್ತಾರೆ. ಓಕೆ. ಸೊ ಯಾರಿಗೂ ಕೂಡ ಅಂಕಗಳು ಇಲ್ಲ. ಶುಂಠಿ ಬಹುಶಃ ಕೊರೋನಾ ಸಂದರ್ಭದಲ್ಲಿ ಒಳ್ಳೆ ಮಾಡಿ ಕಷಾಯ ಮಾಡಿ ಕುಡಿದಿದ್ದೀರಿ ಏನೋ, ಭಾಳ ಒಳ್ಳೆಯದು ಫಾರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಿಮ್ಮ ಅಂಕಗಳು ಎಷ್ಟು ಬ್ರಹ್ಮವರ? ಗೊತ್ತಿಲ್ಲ, ಮಾತಿನಲ್ಲಿ ಮರೆತೊಯ್ದ. ನಾನು ಹೇಳಿದೆ ಅಂಕಗಳು ನೆನಪಿಟ್ಕೊಳ್ಬೇಕು ಅಂತೇಳಿ. ಸೊ ಬ್ರಹ್ಮಾವರದ ಅಂಕಗಳಿವೆ 300 ಅಂಕಗಳು. ಸಾಸ್ತಾನದ ಅಂಕಗಳಿವೆ ಎಷ್ಟು? 420. 320. ನೋಡಿ, ಸಂಖ್ಯೆಗಳಲ್ಲಿ ಕೂಡ ನಮಗೆ ಒಂದು ರೀತಿಯ ಬೇಜಾರು ತರುವ ಸಂಖ್ಯೆ ಇದೆ, 420 ಅಂತೇಳಿ. ಇಸಂಟ್ ಇಟ್? ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್ ಮೈ ರೋಲ್ ನಂಬರ್ ವಾಸ್ 420. ಅಲ್ಲಿವರೆಗೆ ನನಗೆ ಗೊತ್ತಿಲ್ಲ. ಎಕ್ಸಾಮ್ ಇನ್ವಿಜಿಲೇಟರ್ ಬರ್ತಾರೆ, ಅವರ ಹೆಸರು ದೇವೇಂದ್ರ ನಾಯಕ್ ಅಂತೇಳಿ. 420 ಇದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರು. ನಾನು ಹೇಳಿದರೆ 420. ಕರೆಕ್ಟ್ ಇದೆ ಅಂತ ಹೇಳಿದ್ರು. ಸೊ ಸಂಖ್ಯೆಯಲ್ಲಿಯೂ ಕೂಡ ನೋಡಿ 13 ಈಸ್ ಅನ್ಲಕ್ಕಿ ಅಂತ ಹೇಳ್ತಾರೆ, 420 ಅಂತ ಹೇಳಿದ್ರೆ ಅವ ನಾಟಿ ಅಂತೇಳಿ. ಸೊ ನಿಮಗೆ 320 ಸಿಕ್ಕಿವೆ, 20 ಅಂಕಗಳಿಂದ ನೀವು ಮುಂದಿದ್ದೀರಿ. ಹಾಗಂತೇಳಿ ನೀವು ಸೋತ್ರಿ ಅಂತಲ್ಲ. ನಮ್ಮ 34 ತಂಡಗಳಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡ್ತಾರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಐ ಆಮ್ ಡ್ಯಾಮ್ ಶ್ಯೂರ್ ಬೋತ್ ಟೀಮ್ ವಿಲ್ ಬಿ ಇನ್ ದ ನೆಕ್ಸ್ಟ್ ಲೆವೆಲ್. ಓಕೆ. ತಮಗೆ ನಾನು ಸರ್ವ ಶುಭವನ್ನು ಕೋರ್ತೇನೆ. ಭಾಳ ಚೆನ್ನಾಗಿ ಆಡಿದಿರಿ. ಭಾಳ ಸುಲಭದ್ದನ್ನು ಮರೆತು ಬಿಟ್ರಿ, ಪಲಾವ್ ಎಲೆ ಅಂತೇಳಿ. ಎನ್ವೈರ್ಮೆಂಟ್ ರೌಂಡ್ನಲ್ಲಿ ನಾವು ಸೋಲ್ತೇವೆ, ಯಾಕೆಂದರೆ ವಿದ್ಯಾರ್ಥಿಗಳೇ ಎನ್ವೈರ್ಮೆಂಟ್ನ ಬಗ್ಗೆ ನಾವು ಥಿಂಕ್ ಮಾಡೋದೇ ಇಲ್ಲ. ವನಮಹೋತ್ಸವ ದಿವಸ ಜೋರು ಗಿಡ ನೆಡೋದು, ಕೊಡೆ ಇಟ್ಕೊಂಡು ಜೋರು ಮಳೆ ಬರ್ತದೆ, ಅದರ ಬಗ್ಗೆ ಮಾತನಾಡೋದು, ಅಫಾರೆಸ್ಟೇಷನ್ ಬಗ್ಗೆ ಮಾತನಾಡೋದು, ಡಿಫಾರೆಸ್ಟೇಷನ್ ಬಗ್ಗೆ ಮಾತನಾಡೋದು, ಗಿಡ ನೆಡುವಂಥ ಫೋಟೋ ಪೇಪರ್ನಲ್ಲಿ ಹಾಕುವುದು, ನೋಟಿಸ್ ಬೋರ್ಡ್ನಲ್ಲಿ ಹಾಕುವುದು, ಮುಗೀತು. ನೆಕ್ಸ್ಟ್ ನಮಗೆ ನೆನಪು ಬರೋದು ನೆಕ್ಸ್ಟ್ ಈ ಭೂಮಿ ಒಂದು ಮಾತ್ರ, 8 ಗ್ರಹಗಳಲ್ಲಿ ಭೂಮಿ ಮಾತ್ರ ಇರುವಂಥದ್ದು, ಜೀವರಾಶಿ ಇರುವಂಥದ್ದು, ಇನ್ನೊಂದಿಲ್ಲ. ಮೊದಲು ನವಗ್ರಹಗಳು 9 ಗ್ರಹಗಳು ಅಂತ ಹೇಳ್ತಾರೆ, ಈಗ ಯುರೋನಸ್, ನೆಪ್ಚೂನ್, ಪ್ಲೂಟೋ ಕೂಡ ಇಲ್ಲ. ಓಕೆ. ಸೊ ಒಂದು ಗ್ರಹವನ್ನು ಉಳಿಸ್ಕೊಳ್ಬೇಕಾದ್ರೆ ನೀವು 5G ಅವರು ಮುಂದಿನ 8G 10Gಗೆ ನಿಮ್ಮ ಈ ಭೂಮಿಯನ್ನು ಬೇರೆಯವರಿಗೆ ಕೊಡಬೇಕಾದ್ರೆ ಅದನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಈ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಳ್ಳುತ್ತಾ ಇಂದಿನ ಈ ಸಂಚಿಕೆ ಚಾಣಕ್ಯ ಚಾಲೆಂಜ್ ಸೀಸನ್ 3ಯನ್ನು ಮುಗಿಸ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ತಂಡದೊಟ್ಟಿಗೆ ಸೇರಿಕೊಳ್ಳುವ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ. ಸೊ ನಮ್ಮ ವತಿಯಿಂದ ನಿಮಗೆ ಇಬ್ಬರಿಗೂ ಕೂಡ ಪ್ರಶಂಸಾ ಮತ್ತು ಅರ್ಹತಾ ಪತ್ರಗಳು, ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್. ಸೊ ನಮ್ಮ ಈ ಚಾಣಕ್ಯ ಚಾಲೆಂಜ್ ಸೀಸನ್ 3ನ ಒನ್ ಆಫ್ ದ ಸಪೋರ್ಟರ್ಸ್ ಇದ್ದಾರೆ ನ್ಯಾಚುರಿಯಾ. ಈಟ್ ರೈಟ್ ಲಿವ್ ರೈಟ್, ಇವರಿಂದ 2 ಗಿಫ್ಟ್ ವಾಚರ್ಗಳು ಸಿಗ್ತವೆ, ಅದು ನಿಮಗೋಸ್ಕರ. ತಮ್ಮ ಶಾಲೆಯವರು ತಮ್ಮನ್ನು ಸಿದ್ಧಪಡಿಸಿ, ತರಬೇತುಗೊಳಿಸಿ, ಹುರಿದುಂಬಿಸಿ ಇಲ್ಲಿ ಕಳಿಸಿರ್ತಾರೆ. ಇದು ನಮ್ಮ ವತಿಯಿಂದ ಒಂದು ಸ್ಮರಣಿಕೆ. ವೆಲ್ ಪ್ಲೇಡ್ ಮನ್ವಿತ್ ಆ್ಯಂಡ್ ಶ್ರೀವತ್ಸ ಚಡಗ, ಕಾಂಗ್ರ್ಯಾಚುಲೇಷನ್ಸ್. ಗಟ್ಟಿ ಊಟ ಮಾಡಬೇಕಾದ್ರೆ ಶುಂಠಿ ಯಾವುದು ಬೆಳ್ಳುಳ್ಳಿ ಯಾವುದು ಎಲ್ಲ ಗೊತ್ತಾಗಬೇಕಾಗತ್ತೆ, ಖಾಲಿ ಇನ್ನೊಂದು ಕೋವಿಡ್ಗೆ ಕಾಯುವುದಲ್ಲ ಕಷಾಯ ಕುಡಿಯಲಿಕ್ಕೆ. ಸೊ ಎನ್ವೈರ್ಮೆಂಟ್ ಸುತ್ತಿನಲ್ಲಿ ಮಾತ್ರ ನೀವು ಎಲ್ಲಿಯೋ ಗಡಿಬಿಡಿ ಮಾಡಿದ್ರಿ, ನಿಮ್ಗೆ ಗೊತ್ತಿತ್ತು, ಆದರೆ ಹೇಳಲಿಕ್ಕೆ ಬರಲಿಲ್ಲ. ಈಟ್ ರೈಟ್, ಒಳ್ಳೆಯದು ತಿನ್ನಬೇಕು, ಒಳ್ಳೆಯದಾಗಿ ಬದುಕಬೇಕಾದ್ರೆ ಈ ನ್ಯಾಚುರಿಯಾ ಗಿಫ್ಟ್ ವಾಚರನ್ನು ಸ್ವೀಕಾರ ಮಾಡಿಕೊಳ್ಳಿ. ನ್ಯಾಚುರಿಯಾ ಗಿಫ್ಟ್ ವಾಚರ್ ಆದ ಮೇಲೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದು ಸ್ಮರಣಿಕೆ ನಮ್ಮ ವತಿಯಿಂದ ನಿಮ್ಮ ಸಂಸ್ಥೆಗೆ.